ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೇರವಾಗಿ ಸತೀಶ್ ಸರ್ ಹತ್ರ ಹೋಗ್ಬಿಡ್ತೀನಿ. ಸತೀಶ್ ಸರ್, ಇಷ್ಟೊತ್ತು ಯದುಕುಮಾರ್ ಸರ್ ಒಂದಷ್ಟು ಲೆಕ್ಕ ಕೊಟ್ರು, ಯಾಕಿಂತ ಪರಿಸ್ಥಿತಿ ದೇಶದಲ್ಲಿದೆ, ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನೆಲ್ಲ ಹೇಳಿದ್ರು ಅಂತ. ಇಸ್ ಇಟ್ ರೈಟ್? ಅದು ಕರೆಕ್ಟ್ ಆಗಿದೆಯಾ? ಹಿಂಗೆ ಇದೆಯಾ ವಾಸ್ತವ ಪರಿಸ್ಥಿತಿ ಅಂತ? ಆಯಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು, LPG ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಹೌದು ಮೇಡಮ್. ನಾವು ಹೇಳೋದಾದ್ರೆ ಈಗ ನಾನು ಹೇಳ್ದಂಗೆ ಸಪ್ಲೈ ಬಂದ್ಬಿಟ್ಟು ಎಲ್ಲದ್ರ ಮೇಲೆ ಡಿಪೆಂಡೆನ್ಸಿ ಇದೆ. ಸೊ ಪ್ರೈಸಸ್ ಇನ್ಕ್ರೀಸ್ ಆದಾಗ ಎಲ್ಲ ಪ್ರೈಸಸ್ಸು ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಡಿಪೆಂಡೆನ್ಸಿನ ಕಡಿಮೆ ಮಾಡೋದಕ್ಕೆ ಏನು ಮಾಡ್ತಾ ಇದ್ದೀವಿ, ಈಗ ನಮಗೆ ನಾವು ಯಾವ ಪರಿಸ್ಥಿತಿಯಲ್ಲಿ ನಿಂತಿದ್ದೀವಿ ಅಂದರೆ ಒಂದು ರೀತಿಯಲ್ಲಿ ಥ್ರೆಟ್ಟನ್ನು ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ ಅದು ಅಷ್ಟು ಈಸಿ ಅಲ್ಲ, ಅದರದ್ದೇ ಆದಂಥ ಗ್ಲೋಬಲ್ ಚಾಲೆಂಜಸ್ ಇದೆ. ಯಾಕಂದರೆ ನಮ್ಮದು ಡೆಮೋಕ್ರೆಸಿಕ್ ಕಂಟ್ರಿ ಆಗಿರೋದ್ರಿಂದ ಅದರದ್ದು ಆದಂಥ ಚಾಲೆಂಜಸ್ಗಳಿದೆ. ನಾವೀಗ ನಮ್ಮನ್ನು ನೋಡ್ಕೊಳ್ಳೋವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಾವು ಯಾವುದ್ರ ಮೇಲೆ ಡಿಪೆಂಡೆನ್ಸಿ ಇದ್ದೀವಿ. ನಾಳೆ ದಿನ ಈ ಥರ ಇನ್ನೊಂದು ವಾರ ಆದರೆ ಹೇಗಾಗುತ್ತೆ? ಈಗ ಆಯಿಲ್ ವಾರ ಆಗದೇನೆ ಇದ್ರೂ ಕೂಡ ಆಯಿಲ್ ಒಂದಿನ ಖಾಲಿ ಆಗಲೇಬೇಕಾಗತ್ತೆ. ಖಾಲಿ ಆದಾಗ ಮತ್ತೆ ಇದೇ ಪರಿಸ್ಥಿತಿಗೆ ಬರ್ತೀವಿ. ಸೊ ಆಗ ನಾವು ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಎನರ್ಜಿ ಏನಿದೆ ನಮ್ಮ ಹತ್ರ, ಸೊ ಅದನ್ನ ಈಗಲೇ ನಾವು ತಯಾರಾಗ್ತಾ ಬರೋದ್ರಲ್ಲಿ ಒಂದು ನಮಗೆ ಆ ದಿಕ್ಸೂಚಿ ಕಾಣಿಸ್ತಾ ಇದೆ. ಈಗ ನಮಗೆ ಎಲೆಕ್ಟ್ರಿಕ್ ನೋಡಿ, ಎಲೆಕ್ಟ್ರಿಕ್ ಜನರೇಷನ್ಸ್ ನಾವು ಥೋರಿಯಮ್ಮಿಂದ ಸ್ಟಾರ್ಟ್ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಫಿಕೇಶನ್ಸ್ ಆಗಿದೆ, ಯಾವುದು ರೈಲ್ವೇಸ್ ಇರ್ಬೋದು, ಎಲೆಕ್ಟ್ರಿಫಿಕೇಶನ್ಸ್ ಆಗ್ತದೆ. ಸೊ ಅಲ್ಲಿ ನಮಗೆ ಸಾಕಷ್ಟು ಡೀಸೆಲ್ಸ್ ಮತ್ತೆ ಕೋಲ್ ಎನರ್ಜೀಸ್ನ ಕಡಿಮೆ ಮಾಡ್ತಾ ಇದೀವಿ. ಈಗ ಇವಿಗೆ ನಮಗೆ ಲಿಥಿಯಂ ಬೇಕಿದೆ, ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದೀವಿ, ಅದನ್ನ ನಾವು ಬೇರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಇಂದ ತಗೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ. ಇವಿನೂ ಅಲ್ಲದೆ ಹೋದ್ರೆ ಬೇರೆ ಏನು ಆಲ್ಟರ್ನೇಟಿವ್ ಸೋರ್ಸಸ್ ಇದೆ. ಸೊ ಈ ಥರ ನಾವು ಇವಾಗ ಮೇನ್ ಆಗಿ ಬೇಕಾಗಿರೋದು R&D ಇಂದ ನಾವು ಹೇಗೆ ನಮ್ಮನ್ನು ಸೆಲ್ಫ್ ರಿಲಯಂಟ್. ನಾನು ಹೇಳಿದಾಗೆ ಕಂಟ್ರೀಸ್ ಆಫ್ಟರ್ ದ ವರ್ಲ್ಡ್ ವಾರ್ II ಕಂಟ್ರೀಸು ಅವ್ರದ್ದು ಎಲ್ಲರೂ ಒಂದು ಮಾತುಕತೆ ನಡೀತು, ಯುದ್ಧ ಬೇಡ, ಯುದ್ಧದಿಂದ ಎಲ್ರಿಗೂ ನಷ್ಟನೇ ಇದೆ ಅಂತ. ಈಗೇನಾಗ್ತಾ ಬರ್ತಾ ಇದೆ, ಆ ರೂಲ್ ಬುಕ್ನ ಆಚೆ ಬಂದ್ಬಿಟ್ಟು ಜನ ಅವ್ರದ್ದೇ ಆದಂಥ ಸ್ಟ್ರಾಟಜಿಕ್ ಆಲ್ಟರ್ನೇಟಿವ್ಸ್ನ ಹುಡುಕ್ತಾ ಬರ್ತಾ ಇದ್ದಾರೆ. ಸೊ ಆಗ ಅವ್ರದ್ದೇ ಆದಂಥ ನೋಡಿದಾಗ ಎಲ್ಲರೂ ಡಿಪೆಂಡೆನ್ಸಿ ಅದು ಡಿಸ್ಟರ್ಬ್ ಆಗ್ತಾ ಇದೆ, ಆ ಸಪ್ಲೈ ಚೈನ್ ಡಿಸ್ಟರ್ಬ್ ಆಗ್ತಾ ಇದೆ. ಈಗ ನಾವು ಇಂಡಿಯಾ ಇಸ್ ಅ ಗ್ರೋಯಿಂಗ್ ಎಕಾನಮಿ ಆಗ್ತಿದ್ದ ಮಾತ್ರಕ್ಕೆ ನಾವು ಬರೀ ಮಾರ್ಕೆಟ್ ಪ್ಲೇಸ್ ಆಗೋದಲ್ಲ. ನಾವು ಇವಾಗ ಲಾರ್ಜೆಸ್ಟ್ ಡೆಮೋಕ್ರಸಿ ಇನ್ ದ ವರ್ಲ್ಡ್, ಸ್ಪೇಸಲ್ಲಿ ನಮ್ಮದೇ ಆದಂಥ ಚಾಪು ಮೂಡಿಸಿದ್ದೀವಿ. ಈ ರೀತಿ ಎಲ್ಲದರಲ್ಲೂ ನಾವು ಚಾಪು ಮೂಡಿಸ್ತಾ ಇದ್ದೀವಿ. ವಿ ಶುಡ್ ಬಿ ಅ ಸಿಗ್ನಿಫಿಕೆಂಟ್ ಪ್ಲೇಯರ್ ಇನ್ ದ ಮಾರ್ಕೆಟ್. ಅಂದರೆ ನಮ್ಮ ಇದರಲ್ಲಿ ನಾವು ಬರೀ ಟೇಬಲ್ ಹೋಗಿ ಕೂರೋದಲ್ಲ, ಟೇಬಲ್ ನಾವು ಹಾಕಿದ್ದೀವಿ, ನೀವು ಬಂದು ಕೂರಿ ಅನ್ನೋಷ್ಟು ಕೇಳೋಷ್ಟು ಮಟ್ಟಿಗೆ ನಾವು ಬೆಳಿಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಸೆಲ್ಫ್ ರಿಲಯಂಟ್ ಆಗೋದ್ರಲ್ಲಿ. ಸರ್, ಈಗ ಕಾಂಗ್ರೆಸ್ನವರು ರಾಜಕೀಯವಾಗಿ ಅದನ್ನು ತಗೊಳ್ತಿದ್ದೀನಿ ಅಂತಲ್ಲ, ಬಟ್ ವಾಸ್ತವದಲ್ಲಿ ಅವರು ಒಂದು ಪ್ರಶ್ನೆ ಮಾಡೋದು, ಬೇರೆ ದೇಶಗಳಿಗೆಲ್ಲ ಓಡಾಡ್ತಾರೆ, ಬಟ್ ಉತ್ತಮ ಸಂಬಂಧ ಇಟ್ಕೊಳ್ಳುವಲ್ಲಿ ನಮ್ಮ ಪ್ರಧಾನಿಗಳು ಫೇಲ್ ಆಗ್ಬಿಟ್ರು, ಅದಕ್ಕೆ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ದೇಶದಲ್ಲಿ ಅಂತ. ಪೊಲಿಟಿಕಲಿ ನಾನು ಅದನ್ನೇ ಹೇಳಿದೆ, ಇದನ್ನ ಪೊಲಿಟಿಕಲ್ ಆಗಿ ತಗೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳಿದ್ ನಾನು. ಯಾಕಂದ್ರೆ ಯಾವ್ದು ಕಂಟ್ರೋಲ್ ಆಗಿರುತ್ತೆ, ಅವ್ರು ಮಾಡಬೇಕಾಗಿದ್ದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಅದ್ರಲ್ಲಿ ಪೊಲಿಟಿಕಲ್ ಇರುತ್ತೆ. ಅವಾಗ ನಮ್ಮ ಕೆಲಸ ಏನಿರಲ್ಲ, ಇಲ್ಲಿ ಬರೀ ಪೊಲಿಟಿಕಲ್ ಡಿಸ್ಕಷನ್ಸ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ನಾನೊಂದು ನಿಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ಆಯಿಲ್ ಇಂಪೋರ್ಟ್ಸು ರಷ್ಯಾ 2025 35% ಇನ್ಕ್ರೀಸ್ ಆಗಿದೆ. ಸೊ ಇರಾಕಿಂದ 19% ಇದೆ, ಸೌದಿ ಅರೇಬಿಯಾದಿಂದ 14% ಇದೆ, UAE 10% ಇದೆ, US ಇಂದ 5% ಇದೆ, ಕುವೈಟಿಂದ 3% ಇದೆ, ಆಂಗೋಲಿಯಾದಿಂದ 2% ಇದೆ, ನೈಜೀರಿಯಾದಿಂದ 2% ಇದೆ, ಕೊಲಂಬಿಯಾದಿಂದ 1% ಇದೆ, ಮೆಕ್ಸಿಕೋಯಿಂದ 1%. ಸೊ ಈ ರೀತಿ ಡೈವರ್ಸಿಫೈಡ್ 40 ಕಂಟ್ರೀಸ್ ಇಂದ ನಾವು ಆಯಿಲ್ಸ್ನ ತಗೋತಾ ಇದೀವಿ. ನಾಟ್ ಓನ್ಲಿ ಒನ್, ಬಟ್ ಸ್ಟೇಟ್ ಆಫ್ ಫಾರ್ಮರ್ಸ್ ಇಂದಾನೆ ನಮಗೆ 17%, ಮೋರ್ ದೆನ್ ದ್ಯಾಟ್ ಆಯಿಲ್ ಇಸ್ ಬೀನ್ ಅಲ್ಲಿಂದಾನೇ ಬರ್ತಾ ಇರೋದು. ಸೊ ಆಬ್ವಿಯಸ್ಲಿ ಇದು ಗ್ಲೋಬಲ್ ಕ್ರೈಸಿಸ್. ಇದ್ರಲ್ಲಿ ಪೊಲಿಟಿಕಲೈಸ್ ಮಾಡಿ ನಾವು ನೋಡೋದಕ್ಕಿಂತ ಮೇನ್ ಆಗಿ ನಾವು ಫಾರಿನ್ ರಿಸರ್ವ್ಸ್ ನೋಡಬೇಕಾಗಿರುತ್ತೆ. ನೀವು ಜಪಾನ್ ಕೂಡ ನೋಡ್ಬೋದು. ನಾವು 70s ಜಪಾನ್ ಕೂಡ 1780s ಯಾವಾಗ ವರ್ಲ್ಡ್ ವಾರ್ ಆಯಿತು, US ಅದನ್ನ ಎಲಿ ನೇಷನ್ ತಗೊಂಡಾಗ ಜಪಾನು ಅಮೆರಿಕನ ಓವರ್ಟೇಕ್ ಮಾಡ್ತು ಟೆಕ್ನಾಲಜಿಯಲ್ಲಿ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಆಟೋಮೊಬೈಲ್ ಇಂಡಸ್ಟ್ರಿ. ಸೊ ಅದನ್ನ ಅವರು ವಾರ್ ಮಾಡಲಿಲ್ಲ, ಮತ್ತೊಂದು ಮಾಡಲಿಲ್ಲ. ಹೇಗೆ ಮಾಡಿದ್ರು? ಫಾರಿನ್ ರಿಸರ್ವ್ಸ್ ಅವ್ರ ಕರೆನ್ಸಿ ಮೇಲೆ ಅವರು ಬೇರೆ ರೀತಿಯಾದಂಥ ಒಂದು ಅಗ್ರಿಮೆಂಟ್ನ ಮಾಡಿಸ್ಕೊಂಡ್ರು. ಅದಾಗಿದ ನಂತರ ಜಪಾನ್ ವ್ಯವಸ್ಥೆ ಹೇಗಾಯಿತು, ಒಂದು ಬಬಲ್ ಥರ ರಿಯಲ್ ಎಸ್ಟೇಟಿಂದ ಮಾಡಿದ್ರು, ಮಾನಿಟರಿ ಫೈನಾನ್ಷಿಯಲ್ ಇದನ್ನು ಚೇಂಜ್ ಮಾಡಿದ್ರು. ನಂತರ ಏನಾಯಿತು, ಜಪಾನ್ ಮತ್ತೆ ಕೆಳಗಡೆ ಬೀಳ್ತು. ಸಿ ದ ವಾರ್ ಇಸ್ ನಾಟ್ ಓನ್ಲಿ ರಿಯಲ್ ವಾರ್, ವೇಜಿಂಗ್ ವಾರ್, ಫಿಸಿಕಲ್ ವಾರ್ ಅಂತಲ್ಲ, ಎಕನಾಮಿಕ್ ಮೇಲೆ ಕೂಡ ವಾರ್ ನಡೆಯುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಓಕೆ ಪಾಷಾ ಸರ್, ಈಗ ಬಹುತೇಕ ರಾಜ್ಯಗಳಲ್ಲಿ, ಇನ್ಫ್ಯಾಕ್ಟ್ ದೆಹಲಿಯಲ್ಲೆಲ್ಲ ಒಂದಷ್ಟು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದಾರಪ್ಪ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದನ್ನು ನಾವು ಪಾಲಿಸ್ತೀವಿ ಅನ್ನೋ ರೀತಿಯಲ್ಲಿ ಅಲ್ಲಿನ ಸರ್ಕಾರನೇ ಒಂದಷ್ಟು ನಿಯಮಗಳನ್ನ ಫಾಲೋ ಮಾಡ್ತಾ ಇದೆ. ಸೋಮವಾರ ಅಲ್ಲಿನ ಸಚಿವರು, ಶಾಸಕರು, ಸರ್ಕಾರಿ ಸಿಬ್ಬಂದಿ ಮೆಟ್ರೋ ಕಡ್ಡಾಯವಾಗಿ ಬಳಕೆ ಮಾಡಬೇಕು ಅಂತ, ಅದ್ರ ಜೊತೆಗೆ 6 ತಿಂಗಳು ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ ವೆಹಿಕಲ್ ಖರೀದಿಗೆ ಬ್ರೇಕ್ ಹಾಕಿದ್ದಾರೆ. ಇಂಥ ನಿಯಮಗಳು ಅಟ್ಲೀಸ್ಟ್ ನಮ್ಮಲ್ಲೂ ಜಾರಿ ಆಗ್ಬಹುದು. ರಾಜ್ಯ ಸರ್ಕಾರ ಪಾತ್ರ ಕೂಡ ಇದೆ ಈ ಸಂದರ್ಭದಲ್ಲಿ. ಅಂಥದ್ದೊಂದು ನಿಯಮಗಳೇನಾದರೂ ಕಡ್ಡಾಯವಾಗಿ ಜಾರಿ ಆಗ್ಬೋದಾ ನಮ್ಮಲ್ಲೂ ಕೂಡ? ಮೇಡಮ್, ಮೊದಲನೇದಾಗಿ ನಾನು ಹೇಳೋದು, ನಮ್ಮ ಸ್ನೇಹಿತರು ಹೇಳ್ದಂಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ. ದೇಶದ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಕೂಡ ಸ್ಪಂದಿಸಬೇಕಾದ್ದು ಈ ದೇಶದ ಪ್ರಜೆಗಳಾಗಿ ನಮ್ಮ ಕರ್ತವ್ಯ. ನಮ್ಮ ಯಾವುದೇ ಪಕ್ಷ ಆಗಿರಲಿ ನಾವು ಮಾಡ್ತೇವೆ. ನಮ್ಮದು ಇದು, ಇವರು ಏನು ಹೇಳಿದ್ದಾರೆ,
ಇದ್ರ ಬಗ್ಗೆ ನಮ್ದು ಏನು ಅಪಸ್ವರ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಇವೆಲ್ಲವೂ ಮುಂಚೆನೆ ನಿಮಗೆ ಗೊತ್ತಿತ್ತಲ್ಲ, ಇಷ್ಟಕ್ಕೆಲ್ಲವೂ ಕಾರಣ ಅಮೇರಿಕ ಅಂತನೂ ಗೊತ್ತಿತ್ತಲ್ಲ. ಈಗ ನೀವು ಅವ್ರಿಗೆ ಹೇಳ್ಬಿಟ್ಟು ಈ ಯುದ್ಧನ ನಿಲ್ಸೋದಕ್ಕೆ ಹೇಳಿ ಭಾರತದ ಯುದ್ಧನ ನಾನು ನಿಲ್ಲಿಸ್ದೆ ಅಂತ ಹೇಳ್ಕೊಂಡು ಬರ್ತಾರಲ್ಲ, ಈ ಸಮಸ್ಯೆಗಳು ಆಗ್ಬೇಕಾದ್ರೆ ಮೂಲ ಕಾರಣನೇ ಟ್ರಂಪ್ ಮೇಡಮ್. ನಮ್ಮ ದೇಶದ ಯಾವ ರೀತಿ ಬಿಂಬಿಸ್ತಾರೆ ಟ್ರಂಪ್ ಅಂದ್ರೆ, ನಮ್ಮ ದೇಶದ ನಮ್ಮ ಪ್ರಧಾನಿ ಅಂದ್ರೆ ನಮ್ಮ ದೇಶದ ಪ್ರಧಾನಿಗಳೆಲ್ಲ ಇರ್ಬೋದು, ಆಯಪ್ಪ ಪ್ರತಿ ಸುಮಾರು ಸಾರಿ ಒಂದು 10 ಸಾರಿ ಹೇಳಿದಾನೆ, ನಾನು ಹೇಳ್ದಂಗೆ ನಾನು ಕೇಳ್ದಂಗೆ. ಇವತ್ತು ರಷ್ಯಾದಲ್ಲಿ ನಾವು ತೈಲ ತಗೋಬೇಕಾದ್ರೆ ಈತ ಗುಟ್ರಾಗ್ತಾನೆ, ತೈಲ ತಗೊಂಡ್ರಲ್ಲ ಅಷ್ಟೇ, ಆಮೇಲೆ ರಷ್ಯಾದಿಂದ ತಗೋಬಾರ್ದು, ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವನು ಯಾರು ಮೇಡಮ್ ನಮ್ಮ ದೇಶದ ಮೇಲೆ, ನಮ್ಮ ದೇಶದ ಪ್ರಧಾನಿ ಮೇಲೆ ಒಂದು ಒತ್ತಡ ಹಾಕೋದಿಕ್ಕೆ ಇವನಿಗೇನು ಹಕ್ಕಿದೆ? ಸೊ ಯಾಕೆ ಅದನ್ನ ನಮ್ಮ ಪ್ರಧಾನಿ ಅಲ್ಲಿ ಕೇಳ್ಬೋದಲ್ಲ. ಅದಾದ ನಂತರ ಈ ದೇಶ ಸ್ವಾತಂತ್ರ್ಯ ಬಂದ ನಂತರ ಈ ದೇಶವನ್ನು ಸದೃಢವಾಗಿ ಕಟ್ಟಿದ್ದು ನಾವು ಕಾಂಗ್ರೆಸ್ನವರು. ನಮ್ಗೆ ಯಾರಿಗೇನು ಬೆರಳು ತೋರಿಸಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ನಾವು ಶಬಾಷ್ಗಿರಿ ತಗೊಳ್ಳೋ ಅವಶ್ಯಕತೆ ನಮಗಿಲ್ಲ. ನಮ್ಮ ಸ್ನೇಹಿತರು ಹೇಳಿದ್ರು ದೇಶ ಮೊದಲಿಂದನೂ ಬಹಳ ಬಲಿಷ್ಠವಾಗಿತ್ತು ಅಂತ. ಸ್ವಾತಂತ್ರ್ಯ ಬಂದ ನಂತರದ ಪರಿಸ್ಥಿತಿ ಎಲ್ರಿಗೂ ಗೊತ್ತಿದೆ. ಬ್ರಿಟಿಷರು ನಮಗೆ ಯಾವ ರೀತಿ ಬಿಟ್ಟು ಹೋದ್ರು ಅನ್ನೋದು ಗೊತ್ತಿದೆ. ಅಲ್ಲಿಂದ ಇದುವರೆಗೂ ದೇಶ ಕಟ್ಕೊಂಡ್ ಬಂದಿದ್ದು ಕಾಂಗ್ರೆಸ್ನೇ. ಆಯ್ತು, ಇವತ್ತು ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ, ನೀವು ಬಂದಿದ್ದೀರಿ. ಆರ್ಥಿಕ ತಜ್ಞರು ಅಲ್ಲೇ ಇದ್ದಾರೆ ಮೇಡಮ್. ಆಯ್ತು, ಸ್ವತಂತ್ರ ಬಂದಾಗಿನ ಪರಿಸ್ಥಿತಿ ತಾವು ಹೇಳ್ಬೇಕು. ಅವರೇ ನಮಗೆ ಚಿನ್ನದ ಅರಮನೆಗಳೇನು ಬಿಟ್ಟೋಗಿರ್ಲಿಲ್ಲ. ನಿಮ್ಗೆ ಎಕ್ಸಾಂಪಲ್ ಹೇಳೋದಾದ್ರೆ ಮೇಡಮ್, ನನ್ನ ಬಾಲ್ಯದಲ್ಲಿ ನಾನು ನೋಡಿದ್ದು, ಇಲ್ಲಿಂದ ಒಂದು 18 ಕಿಲೋಮೀಟರ್ ಅಥವಾ 25 ಕಿಲೋಮೀಟರ್ ದೂರ ನನ್ನ ಊರು ಅಂತ ಇಟ್ಕೊಳ್ಳಿ, ಖಂಡಿತವಾಗೂ ಎತ್ತಿನ ಬಂಡಿಯಲ್ಲಿ ದಿನಸಿ ಸಾಮಾನುಗಳನ್ನ ಅಂಗಡಿಗಳಿಗೆ ತಂದು ಆಗ್ತಾ ಇದ್ರು. ಯಾವುದೇ ಒಂದು ಸಾರಿಗೆ ವ್ಯವಸ್ಥೆ ಇಲ್ಲದಂತ ಕಾಲ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಆ ಕಾಲದಿಂದ ಇದುವರೆಗೂ ದೇಶನ ಹ್ಯಾಕ್ ಕಟ್ಕೊಂಡ್ ಬಂದ್ರು ಅಂತಾನು ನಾವು ನೋಡಿದ್ದೀವಿ. ನಾವು ಮಾಡಿರೋ ಒಳ್ಳೆ ಕೆಲಸನೂ ಮರಿಬಾರ್ದಲ್ಲ. ಏನೂ ಮಾಡಿಲ್ಲ ಅನ್ನೋದಾದ್ರೆ ಜನಸಾಮಾನ್ಯರು ನೋಡಿದಾರೆ ಬಿಡಿ. ಇದೊಂದು ಹೇಳ್ತೀನಿ, ಈಗ 16,000 ಕೋಟಿ ನೀವು ಅಂಬಾನಿಯ ಮೋದಿ ಇವರು ಸಾಲ ಮನ್ನಾ ಮಾಡಿಬಿಟ್ರಿ. ಪ್ಲಸ್ ಅವರಿಗೆ ಭಾರತ ದೇಶದ ಭೂಮಿಯನ್ನ ರೂಪಾಯಿ ಲೆಕ್ಕದಲ್ಲಿ ಅವರಿಗೆ 1000 ಎಕರೆ ಜಮೀನನ್ನ ನೀವು ಕೊಟ್ಟಿದ್ದೀರಿ, ಅದನ್ನು ಕಾರ್ಖಾನೆಗಳಿಗೋ ಮತ್ತೊಂದಕ್ಕೋ. ಏನಾದ್ರೂ ಈ ದೇಶದ ಬಡ ಜನರಿಗೆ ಏನಾದ್ರೂ ಉಪಯೋಗ ಆಯ್ತಾ ಅವರಿಂದ? ಇದರಿಂದ ಸಂತೃಪ್ತರಾಗಿದ್ದು ಆ ಕುಟುಂಬ ಹೊರತು ನನ್ನ ದೇಶ ಅಲ್ಲ ಮೇಡಮ್. ಹಾಗಾಗಿ ನಾನು ಹೇಳೋದು, ಸಂಕಷ್ಟ ಕಾಲದಲ್ಲಿ ನಾವೆಲ್ಲ ಸಾಥ್ ಕೊಡ್ತೇವೆ, ಕೊಡ್ಲೇಬೇಕು, ಅದು ನಮ್ಮ ಕರ್ತವ್ಯವೂ ಕೂಡ. ಹಾಗಂತೇಳಿ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂದ್ರೆ ನಾವು ನೀವು ಅಥವಾ ನಮ್ಮನ್ನ ಹೆತ್ತವರು ಓದಂತ ಶಾಲೆಗಳಿದೆಯಲ್ಲ, ಅಲ್ಲಿಂದ ಚಿಕ್ಕದಾಗ ತಗೊಂಡ್ರೆ ಆ ಶಾಲೆಗಳನ್ನು ಕಟ್ಟಿಸಿದ್ದು ಕಾಂಗ್ರೆಸ್. ಯಾವ್ದಾದ್ರು ಒಂದು ಡ್ಯಾಮೋ ಯೂನಿವರ್ಸಿಟಿನೋ ಏನಾದ್ರು ಕಟ್ಟಿದ್ರೆ ಹೇಳಿ ಸ್ವಾಮಿ. ನೀವು 16,000 ಕೋಟಿ ಸಾಲ ಮಾಡಿದ್ರಲ್ಲ, 16,000, ನಮ್ಮಲ್ಲಿ ಇದ್ದಿದ್ದು 55 ಲಕ್ಷ. ಒಂದು ಯೂನಿವರ್ಸಿಟಿ ಕಟ್ಟಿದಿರಿ, ನೀವು ಮಾಡಿದ ಕೆಲಸನ ಮಾಡಿದಿರಿ ಅಂತ ಹೇಳ್ಬೇಕು. ವಾಟ್ಸ್ಆಪ್ ಯೂನಿವರ್ಸಿಟಿ ಒಂದು ಕಟ್ಟಿದಿರಿ. ಪಾಷಾ ಸರ್ ಬಿಡಿ ಸರ್. ಮಧುಸೂದನ್ ಸರ್, ಫೈನಲ್ ವರ್ಡ್ ಸರ್, ಏನ್ ಹೇಳ್ತೀರಿ? ನನಗೆ ಅದೇ ನಾನು ಹೇಳ್ತಾ ಇದ್ನಲ್ಲ, ಪಬ್ಲಿಕ್ ಇಂಟೆಲಿಜೆನ್ಸ್ ನಾವು ಡೆವಲಪ್ ಮಾಡ್ಕೋಬೇಕು, ಒಂದು ವಿಮರ್ಶೆ ಥರ ನಾವು ನೋಡಬೇಕು. ಹಾಗೆ ಲೆಕ್ಕ ತೊಗೊಂಡ್ಮೇಲೆ ಅವರು ಸರ್ ಹೇಳಿದ್ರು, ಸತೀಶ್ ಸರ್ ಹೇಳಿದ್ರು, ಅವರು ಏನೋ ಲಾಂಗ್ ಟರ್ಮ್ ಥಾಟ್ ಪ್ರೊಸೆಸ್ ಹೇಳಿದ್ರು, ಅಂದರೆ ಹೇಗೆ ಸ್ಟ್ರಾಟಜಿಕ್ ಆಗಿ ಇದನ್ನು ಹೊಡಿಬೇಕು ಅಂತ. ಬಟ್ ಇವರು ಮೋದಿ ಅವ್ರು ಏನು ಹೇಳ್ತಿರೋದು ಟ್ಯಾಕ್ಟಿಕಲ್ ಆಗಿ ಹೊಡಿಬೇಕಂದ್ರೆ, ಈ ಸದ್ಯದಲ್ಲಿ ಶಾರ್ಟ್ ಟರ್ಮಲ್ಲಿ ಚಿಕ್ಕ ಒಂದು 3-4 ತಿಂಗಳಲ್ಲಿ ಏನು ಮಾಡಬೇಕು ಅದನ್ನು ಹೇಳ್ತಾ ಇದ್ದಾರೆ. ಅದರಿಂದ ಖಂಡಿತ ನಾವೆಲ್ಲರೂ ಸೇರ್ಕೊಂಡು ಪಾಲಿಸ್ಬೇಕು ಇದನ್ನು. ಇನ್ನೂ ನಮ್ಗೆ ಅನ್ಸಿದ್ದನ್ನು ಹೇಳಬೇಕು. ನೀವು ಕೇಳಿದ್ರಿ ಪ್ರಶ್ನೆ ಅವ್ರಿಗೆ, ನೀವೇನು ಟೀಕೆ ಮಾಡ್ತಾ ಇದ್ದೀರಾ, ಒಂದೇ ಒಂದು ನೀವು ಒಂದು ಇದು ಹೇಳಿ ಅಂತ. ಹಾಗೆ ಕಾಂಗ್ರೆಸ್ ಅವರು ಒಂದೊಂದು ಈ ತರದ್ದು ಒಂದು ಏನಾದ್ರು ಟ್ಯಾಕ್ಟಿಕಲ್ ಆಗಿ ಹೇಳಿ ಮಾಡಬೇಕು, ಇಲ್ಲದ್ರೆ ಎಲ್ಲಿಗೂ ಹೋಗಕ್ಕಾಗಲ್ಲ. ಫಸ್ಟ್ ಆದ್ರೆ ಬೇಕಾದ್ರೆ ದೇಶ ಅಂತ ಬಂದ ಪಕ್ಷ ಬರಲ್ಲ, ನೀವೇನ್ ಹೇಳ್ತೀರ ಇಂಪ್ಲಿಮೆಂಟ್ ಮಾಡುತ್ತೆ ಅಷ್ಟೇ. ಕರೆಕ್ಟ್. ಇರಾನ್ ಜೊತೆ ನಾವು ಇದು ತಗೊಂಡ್ವಿ, ಪೆಟ್ರೋಲ್ ತಗೋತಾ ಇದ್ವಿ ಮುಂಚೆ, ಅವಾಗ ನಾವು ರುಪಿನಲ್ಲಿ ಪೇ ಮಾಡ್ತಾ ಇದ್ವಿ ಅಲ್ವಾ, ಇದು ಮಾಡ್ತಾ ಇರಲಿಲ್ಲ. ಸೊ ಆ ಟೈಮ್ಗೆ ಅದು ಸರಿಯಾಗಿತ್ತು, ಇವಾಗ ಸರಿಯಾಗಿಲ್ಲ ಅದು. ಆಗ ಅದು ಲಾಂಗ್ ಟರ್ಮ್ ಥಾಟ್. ಅದು ಇಲ್ಲಿ ನಾವು ಜನಸಾಮಾನ್ಯರಿಗೆ ಲಾಂಗ್ ಟರ್ಮ್ ಮಾಡೋಕ್ಕಾಗಲ್ಲ, ಶಾರ್ಟ್ ಟರ್ಮ್ ಮಾಡ್ಬೇಕು. ನಾವೆಲ್ಲ ಚಿಕ್ಕದಾಗಿ ಈ ತರ ಚಿಕ್ಕದಾಗಿ ಯೋಚನೆ ಮಾಡಬೇಕು. ಅದ್ರಲ್ಲಿ ನಾವು ನಮ್ದೇ ಆದ ಒಂದು ಇದು ಮಾಡಿ ನಮ್ಮ ಒಂದು ಇಟ್ಕೊಂಡು ಎಷ್ಟು ಬೇಗ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಡಾಲರ್ ಕಮ್ಮಿ ಮಾಡೋದಕ್ಕೆ ಗಮನ ಮಾಡಬೇಕು. ಅಷ್ಟೇ ನಮ್ಮ ಐಡಿಯಾ. ಸರ್ ಫೈನಲ್ ವರ್ಡ್ ಒಂದು ಲೈನಲ್ಲಿ ಉತ್ತರ ಕೊಡಬೇಕು ಮೇಡಮ್. ಈ ದೇಶ ಇವತ್ತು ಎಲ್ಲ ಸಂಕಷ್ಟದಿಂದ ನೋಡ್ಕೊಂಡ್ ಬಂದಿದೆ ಮೇಡಮ್. ಸಂಕಷ್ಟ ಬಂದಾಗ ದೇಶದ ಪ್ರಧಾನಿಗಳು ತಗೊಂಡ ನಿರ್ಧಾರಗಳ ಮೇಲೆ ದೇಶ ಸಹಕಾರ ಮಾಡಿದೆ. ಇವತ್ತು 140 ಕೋಟಿ ಜನಸಂಖ್ಯೆಗೆ ಸುಭದ್ರವಾಗಿರ್ಬೇಕು, ರಕ್ಷಣೆ ಆಗಿರ್ಬೇಕು ಅಂದಾಗ ಪ್ರೈಮ್ ಮಿನಿಸ್ಟರ್ ಹೇಳಿರೋಂಥ ವಿಚಾರದಲ್ಲಿ ಇಡೀ ದೇಶದ ಜನ ನಾವು ಕೈ ಜೋಡಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಅವರಿಗೆ ಧೈರ್ಯ ತುಂಬಬೇಕಾಗಿದೆ. ಮೇಡಮ್, ಈ ಸಂಕಷ್ಟ ಸಮಯದಲ್ಲಿ ಜವಾಬ್ದಾರಿಯುತ ರಾಷ್ಟ್ರದ ಪ್ರಜೆಗಳಾಗಿ ನಾವು ಜವಾಬ್ದಾರಿತ ನಡ್ಕೋಬೇಕಾಗುತ್ತೆ. ನಾವು ಏನ್ ಹೇಳ್ತಾ ಇರಂದ್ರೆ ಎಲ್ಲಾ ಪ್ರಧಾನಿಗಳ ಕಾಲದಲ್ಲೂ ಕೂಡ ಒಳ್ಳೊಳ್ಳೆ ಕೆಲಸಗಳಾಗಿದೆ, ಆದ್ರೆ
ಯಾವುದು ಬ್ಲಂಡರ್ಸ್ ಆಗಿದೆಯೋ ಅದನ್ನ ಮಾತ್ರ ನಾವು ಹೇಳ್ತಾ ಇರೋದೇ ಹೊರತು ನಾನು ಇದೇ 1991 ನಲ್ಲಿ 15 ದಿನಕ್ಕಾಗುವಷ್ಟು ಫಾರಿನ್ ರಿಸರ್ವ್ ಇತ್ತು. ವಿ ಹ್ಯಾವ್ ಟು ಪ್ಲೆಡ್ಜ್ ಅವರ್ ಗೋಲ್ಡ್ ಟು ದ ಲಂಡನ್ ಇದಕ್ಕಂತ. ಆ ಸ್ಥಿತಿ ಬಂದಿಲ್ಲ. ಟುಡೇ ಇಟ್ ಈಸ್ ಮೋರ್ ದೆನ್ 728 ಬಿಲಿಯನ್ ಫಾರೆಕ್ಸ್ ಇರೋದು. ಅದನ್ನ ನಾವು ಉಳಿಸ್ಕೊಬೇಕಾಗತ್ತೆ ದೇಶದ ಜನರ ಹಿತವಾಗಿ. ಇನ್ ಲಾಂಗ್ ಟರ್ಮ್ ನಲ್ಲಿ ಈ ಮೆಷರ್ಸ್ಗಳು ನಾವು ತಗೊಬೇಕಾಗತ್ತೆ. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಪ್ರೈಮ್ ಮಿನಿಸ್ಟರ್ ಇಸ್ ಟೆಲಿಂಗ್ ಅಂಡ್ ವಾಟ್ ಇಸ್ ದ ಸಿಟಿಸನ್ಸ್ ರೆಸ್ಪಾನ್ಸಿಬಿಲಿಟಿ. ಇದನ್ನ ನಾವು ತಿಳ್ಕೊಂಡಾಗ ಈ ಒಂದು ಯಾವುದು ಸಮಸ್ಯೆಗಳು ಬರಲ್ಲ, ಗೊಂದಲಗಳು ಬರಲ್ಲ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದಿದ್ದಕ್ಕೆ ಪ್ಯಾನಲಿಸ್ಟ್ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅದ್ಭುತ ವಿಚಾರಗಳನ್ನ ಜನರ ಮುಂದೆ ಇಡೋ ಪ್ರಯತ್ನ ಆಗಿದೆ ಈ ಕಾರ್ಯಕ್ರಮದಲ್ಲಿ. ಒಂದು ಅರ್ಥ ಮಾಡ್ಕೊಳ್ಬೇಕು, ನಾವು ನೀವು ದೇಶವೇ ಮೊದಲು, ದೇಶವೇ ನಮ್ಮ ಮೊದಲ ಆದ್ಯತೆ. ಅದನ್ನ ಬಿಟ್ರೆ ಯಾವ ಜಾತಿ ಬರಲ್ಲ, ಧರ್ಮ ಬರಲ್ಲ, ಪಕ್ಷ ಬರಲ್ಲ, ಯಾವ ಭೇದ ಭಾವನೂ ಇಲ್ಲ. ನಾವೆಲ್ಲ ಕೂಡ ಭಾರತೀಯರು ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಲ್ಲ, ಅದೇ ರೀತಿ ಭಾರತಕ್ಕೆ ಸಮಸ್ಯೆಗಳು ಬಂದಾಗ ನಾವು ಒಗ್ಗಟ್ಟಾಗಬೇಕು, ಪ್ರತಿಯೊಬ್ಬರ ಜವಾಬ್ದಾರಿ ಅದು ಅಂತ ಹೇಳ್ತಾ, ಯಾರು ಆತಂಕ ಪಡಬೇಡಿ, ಏನೋ ಆಗಿಬಿಟ್ಟಿದೆ, ಆಗೇ ಬಿಡುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಲೇ ಇಲ್ಲ. ಅಲರ್ಟ್ ಆಗಿರಿ, ಫೇಸ್ ಮಾಡೋಣ ಸಮಸ್ಯೆಗಳನ್ನ, ಒಗ್ಗಟ್ಟಾಗೋಣ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ.